ಬಿಗ್ ಬಾಸ್ ಸೀಸನ್ 13 ಅಗ್ನಿ ಪರೀಕ್ಷೆಯಲ್ಲಿ ಈ ಸಾರ್ತಿ ಎಂತಿಂತವ್ರನ್ನ ಆಯ್ಕೆ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅಂತಂದ್ರೆ ಇದು ಏನೋ ಒಂಥರ ಹುಚ್ಚು ಸಂತೆ ಆಗೋಗ್ಬಿಟ್ಟಿದೆ. ಇವತ್ತಿನ ಎಪಿಸೋಡ್ ಅಲ್ಲಿ ಅಂದ್ರೆ ಮಂಗಳವಾರದ ಎಪಿಸೋಡ್ ಅಲ್ಲಿ ಬಿಗ್ ಬಾಸ್ ಸೀಸನ್ 13 ಅಗ್ನಿ ಪರೀಕ್ಷೆಯಲ್ಲಿ ಏನೇನಾಯ್ತು ಅನ್ನೋದ್ರ ಬಗ್ಗೆ ನೋಡೋಣ. ಯಾರ್ಯಾರು ಸೆಲೆಕ್ಟ್ ಆದ್ರು, ಯಾರ್ಯಾರು ರಿಜೆಕ್ಟ್ ಆದ್ರು ಅನ್ನೋ ನೋಡೋಣ. ರಿಜೆಕ್ಟ್ ಆದವರೆಲ್ಲ ಯಾವ ಕಾರಣಕ್ಕೆ ರಿಜೆಕ್ಟ್ ಆದ್ರು, ಸೆಲೆಕ್ಟ್ ಆದವರೆಲ್ಲ ಯಾವ ಕಾರಣಕ್ಕೆ ಸೆಲೆಕ್ಟ್ ಆದ್ರು ಅನ್ನೋದ್ರ ಬಗ್ಗೆ ನೋಡೋಣ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ನೀವೇನಾದ್ರೂ ಬಿಗ್ ಬಾಸ್ ಲವರ್ ಆಗಿದ್ರೆ ಈ ವಿಡಿಯೋ ನಿಮಗೆ ಖಂಡಿತ ಇಷ್ಟ ಆಗೇ ಆಗುತ್ತೆ. ವಿಡಿಯೋದ ಕೊನೆಗೆ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಬಿಗ್ ಬಾಸ್ ಸೀಸನ್ 13 ಮಂಗಳವಾರದ ಎಪಿಸೋಡ್ ಅಲ್ಲಿ ನನಗೆ ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್ ಅನ್ಸಿದ್ದು ಬೆಂಗಳೂರಿನ ಹುಡುಗ ಶಶಿಧರ್ ಅಂತ ಏನೋ ಒಂಥರ ವಿಚಿತ್ರವಾಗಿ ಆಡ್ಬಿಟ್ಟ ಬಿಗ್ ಬಾಸ್ ಮನೇಲಿ. ನಿಜ ಒಂದು ಕ್ಷಣ ನನಗೆ ತಲೆ ಕೆಟ್ಟೋಗ್ಬಿಟ್ಟಿತ್ತು. ಏನ್ ಗುರುವೆ ಇವನು ಏನ್ ಮಾತಾಡ್ತಾವನು, ಏನಿಲ್ಲೋ ಏನೇನೋ ಹೇಳ್ತಾನೆ, ಮಾಫಿಯಾ ಅಂತವನೆ. 5 ಜನದ್ದು ಸ್ವಾತಂತ್ರ್ಯ ಹೋರಾಟಗಾರರ ಹೆಸರು ಹೇಳೋ ಅಂತಂದ್ರೆ 4 ಜನದ ಹೆಸರು ಹೇಳಿ 5ನೇದವ್ರ ಹೆಸರು ನೀವೇ ಫುಲ್ಫಿಲ್ ಮಾಡ್ಕೊಳ್ಳಿ ಅಂತ ಹೇಳ್ತಾನೆ. ಇಂಥವ್ರನ್ನೆಲ್ಲ ಬಿಗ್ ಬಾಸ್ ಸೀಸನ್ 13 ಅಗ್ನಿ ಪರೀಕ್ಷೆವರೆಗೂ ಕರ್ಕೊಂಡ್ ಬಂದಿದ್ದಾರೆ ಅಂತಂದ್ರೆ ನಿಜ ಸ್ನೇಹಿತರೆ, ನನಗಂತರೂ ಇದು ಬಿಗ್ ಬಾಸ್ ಸೀಸನ್ 13 ಮೋಸ್ಟ್ ವರ್ಸ್ಟ್ ಅನ್ಸ್ ನನಗೆ. ಯಾಕಂದ್ರೆ ಇಂಥವ್ರನ್ನೆಲ್ಲ ಬಿಗ್ ಬಾಸ್ ಸೀಸನ್ 13 ಕರ್ಕೊಂಡ್ ಬರುವಂತ ಅವಶ್ಯಕತೆನೇ ಇಲ್ಲ. ಆ ವ್ಯಕ್ತಿ ಏನ್ ಮಾತಾಡ್ತಿದ್ದಾನೋ ಏನಿಲ್ಲೋ ಆ ವ್ಯಕ್ತಿ ಗೊತ್ತಾಗಬೇಕು. ಒಂದ್ ಕಡೆಯಲ್ಲಿ ಮಾಫಿಯಾ ಅನ್ನೋದಾಗಿರ್ಬೋದು, ಮಾಫಿಯಾ ಅನ್ನೋದ್ರ ಬಗ್ಗೆ ಆತ ಸಮರ್ಥನೆ ಕೊಟ್ಕೊಂಡ. ಆದ್ರೆ ಇಲ್ಲಿ ಅಂತಹ ಒಂದು ಸ್ಟೇಜ್ ನಲ್ಲಿ ನಾವು ಏನ್ ಮಾತಾಡ್ಬೇಕು, ಏನ್ ಮಾತಾಡಬಾರ್ದು ಅನ್ನೋದ್ರ ಬಗ್ಗೆ ಸ್ವಲ್ಪ ಪ್ರಜ್ಞೆ ಇರಬೇಕಿತ್ತು. ಆ 21 ವರ್ಷದ ಹುಡುಗ ಶಶಿಧರ್ನ ಹೊರತುಪಡಿಸಿ ಸಾಕಷ್ಟು ಜನ ಟ್ಯಾಲೆಂಟೆಡ್ ಪರ್ಸನ್ಸ್ ಅಲ್ಲಿದ್ರು. ಅಂತವ್ರಲ್ಲಿ ಒಬ್ಬರನ್ನ ಆಯ್ಕೆ ಮಾಡ್ಕೋಬೋದಿತ್ತು. ಆದ್ರೆ ಅವ್ರು ಯಾರಲ್ಲೂ ಸಿಗದಿರುವಂತಹ ಟ್ಯಾಲೆಂಟ್ ಇವನಲ್ಲಿ ಸಿಕ್ತ ಅನ್ಸುತ್ತೆ ನನಗೆ. ಆದ್ರೆ ಅಗ್ನಿ ಪರೀಕ್ಷೆಯಲ್ಲಿ ಸಂಪೂರ್ಣ ರಿಜೆಕ್ಟ್ ಮಾಡಿದ್ರು ಇವನ್ನ. ಅದರ ಜೊತೆಗೆ ಜೋಡಿಯಾಗಿ ನಿಖಿಲ್ ಮತ್ತು ವಿಕಾಸ್ ಅವರು ಬರ್ತಾರೆ. ಇಲ್ಲಿ ವಿಕಾಸ್ ಅವರು ಬಾಕ್ಸರ್ ಆದ್ರೆ ನಿಖಿಲ್ ಅವರು ಅಡ್ವೊಕೇಟ್ ಆಗಿರ್ತಾರೆ. ಇವರಿಬ್ರಲ್ಲಿ ವಿಕಾಸ್ ಅವರು ಓಲ್ಡ್ ಅಲ್ಲಿ ಇರ್ತಾರೆ. ಇಲ್ಲಿ ವಿನಯ್ ಒಬ್ರೆ ನಿಖಿಲ್ ಅವರಿಗೆ ಗ್ರೀನ್ ಟಿಕ್ ಅನ್ನ ಕೊಡ್ತಾರೆ. ಆದ್ರೆ ಇಲ್ಲಿ ಎಪಿಸೋಡ್ ನೋಡಿದಾಗ ನನ್ನ ಪ್ರಕಾರ ಏನು ಅನ್ಸ್ತಂದ್ರೆ ನಿಖಿಲ್ ಅವ್ರಿಗೂ ಒಂದ್ ಚಾನ್ಸ್ ಕೊಡ್ಬೇಕಿತ್ತು. ಯಾಕಂದ್ರೆ ಅವ್ರು ಮಾತಾಡಿರುವಂತಹ ಮಾತುಗಳಲ್ಲಿ ಸ್ಟ್ಯಾಂಡ್ ಆಗಿತ್ತು. ಏನು ಇಷ್ಟು ವರ್ಷದ ಜೀವನದಲ್ಲಿ ಅವ್ರು ಯಾವ್ದಾವ್ದಕ್ಕಾಗಿ ಸ್ಟ್ಯಾಂಡ್ ತಗೊಂಡ್ರು ಅನ್ನೋದ್ರ ಬಗ್ಗೆ ಮಾತನಾಡಿದ್ರು. ಅದು ಒಂದು ನಿಖಿಲ್ ಅವರಲ್ಲಿ ನಂಗೆ ಪರ್ಸನಲ್ ಇಷ್ಟ ಆಯ್ತು. ಆದ್ರೆ ನಿಖಿಲ್ ಅವ್ರನ್ನ ಇಲ್ಲಿ ರಿಜೆಕ್ಟ್ ಮಾಡಿದ್ರು. ವಿಕಾಸ್ ಅವರು ಒಂದು ಒಳ್ಳೆ ಎಂಟರ್ಟೈನ್ಮೆಂಟ್ ಮಾಡಿದ್ರು, ಬಾಕ್ಸರ್ ಆಗಿದ್ರು, ಡ್ಯಾನ್ಸ್ ಮಾಡಿದ್ರು, ಸಾಂಗ್ ಆಡಿದ್ರು. ಅದ್ರ ಜೊತೆಗೆ ಏನೋ ಫನ್ನಿ ಆಗಿ ಆಕ್ಟಿವಿಟೀಸ್ ಗಳನ್ನ ಕೊಟ್ಟರು, ಅವುಗಳನ್ನೆಲ್ಲ ಮಾಡಿದ್ರು. ಅದರಿಂದ ಆಲ್ಮೋಸ್ಟ್ ಅವರು ಓಲ್ಡ್ ಅಲ್ಲಿದ್ದಾರೆ. ಸ್ನೇಹಿತರೆ, ಇವತ್ತು ಒಟ್ಟಾರೆ ಎಪಿಸೋಡ್ ಅಲ್ಲಿ ನನ್ಗೆ ಇಷ್ಟ ಆಗಿದ್ದು ಒಂದೇ ಏನಂತಂದ್ರೆ ಹೇಮಲತಾ ಅವ್ರನ್ನ ಸೆಲೆಕ್ಟ್ ಮಾಡಿರೋದು. ಹಿಂದೆ ನಾ ಒಂದು ವಿಡಿಯೋ ಮಾಡಿ ಹಾಕಿದ್ದೆ ಹೇಮಲತಾ ಅವ್ರನ್ನ ಯಾಕೆ ಸೆಲೆಕ್ಟ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ. ಸ್ನೇಹಿತರೆ, ನಿಜವಾಗ್ಲೂ ಎಂತ ಪ್ರತಿಭೆ ಹೇಮಲತಾ ಅವರದ್ದು. ಆ ಮಿಮಿಕ್ರಿ ಆಗಿರ್ಬೋದು, ಆ ಸಾಂಗ್ ಗಳಾಗಿರ್ಬೋದು, ಅವ್ರು ಮಾತನಾಡಿರೋ ಇಂಗ್ಲಿಷ್ ಭಾಷೆ ಆಗಿರ್ಬೋದು, ಒಂದಲ್ಲ ಹಲವಾರು ಭಾಷೆಗಳಲ್ಲಿ ಸಂಗೀತವನ್ನ ಆಡುವಂತಹ ಅದ್ಭುತ ಕಲೆ ಆಗಿರ್ಬೋದು, ಅವರು ಮುಗ್ಧತೆ ಆಗಿರ್ಬೋದು, ರೈತ ಮಹಿಳೆ ಅನ್ನೋದಾಗಿರ್ಬೋದು, ಒಟ್ಟಾರೆ ಒಬ್ಬ ಗ್ರಾಮೀಣ ಪ್ರತಿಭೆಗಿರುವಂತಹ ಎಲ್ಲಾ ಟ್ಯಾಲೆಂಟ್ ಗಳು ಒಬ್ಬ ವ್ಯಕ್ತಿಯಲ್ಲಿರೋದಂತಂದ್ರೆ ಅದು ಹೇಮಲತಾ ಅವರಲ್ಲಿ. ಇವತ್ತಿನ ಎಪಿಸೋಡ್ ಅಲ್ಲಿ ನನ್ಗೆ ಇಷ್ಟ ಆಗಿದ್ದೇನಂತಂದ್ರೆ ಅವ್ರನ್ನ ಸ್ಟಾರ್ ಕಂಟೆಸ್ಟೆಂಟ್ ಆಗಿ 4 ಜನ ಜೂರೀಸ್ ಗಳು ಸೆಲೆಕ್ಟ್ ಮಾಡ್ಕೊಂತಾರೆ. ಅದು ಒಂದು ನಂಗೆ ಪರ್ಸನಲಿ ಇಷ್ಟ ಆಯ್ತು. ಹೇಮಲತಾ ಅವ್ರನ್ನ ಸೆಲೆಕ್ಟ್ ಮಾಡ್ಕೊಂಡಿರೋದು ಯಾರ್ಯಾರಿಗೆ ಖುಷಿ ಆಗಿದೆ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಸ್ನೇಹಿತರೆ, ಇಲ್ಲಿ ಹೇಮಲತಾ ಅವರು ಸ್ಟಾರ್ ಕಂಟೆಸ್ಟೆಂಟ್ ಆಗಿ ಸೆಲೆಕ್ಟ್ ಆದ್ಮೇಲೆ ಸುಸ್ಮಿತಾ ಮತ್ತು ಅಂಕಿತಾ ಅಂತ ಜೋಡಿ ಆಗಿ ಬರ್ತಾರೆ. ಎಪಿಸೋಡ್ ನೋಡಿದವ್ರಿಗಂತೂ ಗೊತ್ತಿದ್ದೇ ಇರುತ್ತೆ, ಸ್ಟಾರ್ಟಿಂಗ್ ಅಲ್ಲೇ ಜಗಳ. ಮೋಸ್ಟ್ಲಿ ಇಲ್ಲಿ ಅವ್ರನ್ನ ಜೋಡಿಯಾಗಿ ಕಳಿಸಿದ್ರಲ್ಲಿ 2 ಕಾರಣ ಇದೆ ಅನ್ಸುತ್ತೆ ನನಗೆ. ಒಂದು, ಅವರು ವಿಭಿನ್ನ ಕ್ಯಾರೆಕ್ಟರ್, ಇನ್ನೊಂದು ಯಾರ ಮಾತನ್ನು ಕೇಳೋದಿಲ್ಲ ಅನ್ಸ್ತು. ಅವರಿಬ್ಬರಲ್ಲಿ ಅಂಕಿತಾ ಅವ್ರನ್ನ ಸೆಲೆಕ್ಟ್ ಮಾಡ್ತಾರೆ, ಆದ್ರೆ ಸುಸ್ಮಿತಾ ಅವ್ರನ್ನ ಓಲ್ಡ್ ಅಲ್ಲಿ ಇಡ್ತಾರೆ. ಸ್ಟಾರ್ಟಿಂಗ್ ಅಲ್ಲಿ ಇಲ್ಲಿ ಅವರಿಬ್ರು ತಮ್ಮ ವೈಯಕ್ತಿಕ ವಿಚಾರಗಳನ್ನ ತಲೆಯಲ್ಲಿಟ್ಕೊಂಡು ಜಗಳಾಡೋಕೆ ಸ್ಟಾರ್ಟ್ ಮಾಡಿದ್ರು ಬಿಗ್ ಬಾಸ್ ನ ಅಗ್ನಿ ಪರೀಕ್ಷೆ ಸ್ಟೇಜ್ ಅಲ್ಲಿ. ನನಗೆ ಅವರಿಬ್ರು ಸೆಲೆಕ್ಟ್ ಮಾಡಬಾರ್ದು ಅನ್ನೋದಿತ್ತು, ಬಟ್ ಅವರಿಬ್ಬರಲ್ಲಿ ಒಬ್ಬರನ್ನ ಸೆಲೆಕ್ಟ್ ಮಾಡಿದ್ರು. ಅದರಲ್ಲೂ ಒಬ್ರು ಓಲ್ಡ್ ಇಟ್ರು. ಯಾಕಂದ್ರೆ ಅಂತ ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್ ಅಲ್ಲ, ಇನ್ನೊಂದು ಅವ್ರ ಮಾತುಗಳ ಮೇಲೆ ಅವ್ರಿಗೆ ಸ್ಟ್ಯಾಂಡ್ ಇದ್ದಿಲ್ಲ. ಆದ್ರೂ ಸೆಲೆಕ್ಟ್ ಮಾಡಿದ್ರು. ಏನು ವಿಭಿನ್ನ ಕ್ಯಾರೆಕ್ಟರ್ ಅನ್ನೋ ಸೆಲೆಕ್ಟ್ ಮಾಡಿದ್ರು, ಯಾವ್ದು ಸೆಲೆಕ್ಟ್ ಮಾಡಿದ್ರು ಅವ್ರಿಗೆ ಗೊತ್ತು. ಬಟ್ ನನಗಂತೂ ಪರ್ಸನಲಿ ಅವ್ರು ಸೆಲೆಕ್ಟ್ ಆಯ್ತಂದ್ರೆ ಯಾವುದೇ ಕಾರಣಕ್ಕೂ ಇಷ್ಟ ಇಲ್ಲ. ಯಾಕಂತಂದ್ರೆ ಅವ್ರನ್ನ ಹೊರತುಪಡಿಸಿ ಸಾಕಷ್ಟು ಜನ ಟ್ಯಾಲೆಂಟ್ ಇರೋರು ಇದಾರೆ ಗುರು, ಅಂತವ್ರನ್ನ ಸೆಲೆಕ್ಟ್ ಮಾಡ್ಬೇಕು. ಅದನ್ನ ಹೊರತುಪಡಿಸಿ ಇವ್ರೇನೋ ಸ್ಟಾರ್ಟಿಂಗ್ ಅಲ್ಲೇ ತಮ್ಮ ವೈಯಕ್ತಿಕ ವಿಚಾರಗಳನ್ನ ಇಟ್ಕೊಂಡ್ಬಿಟ್ಟು ಜಗಳ ಆಡ್ತಾ ಕುಂತಿದ್ರೆ, ಯಾವ ವಿಚಾರಕ್ಕೋಸ್ಕರ ನೀವು ಬಂದಿದ್ದೀರಿ ಅಂತಂದ್ರೆ ಅದ್ರ ಮೇಲೂ ಸ್ಟ್ಯಾಂಡ್ ಇಲ್ಲ ಅಂತಂದ್ರೆ ಅವ್ರನ್ನ ಯಾವ ಕಾರಣಕ್ಕಾಗಿ ಓಲ್ಡ್ ಅಲ್ಲಿ ಇಡ್ತಾರೆ, ಅವ್ರನ್ನ ಯಾವ ಕಾರಣಕ್ಕಾಗಿ ಸೆಲೆಕ್ಟ್ ಮಾಡ್ಕೊಂತಾರೆ, ಏನ್ TRP ಬರತನಕ್ಕೋಸ್ಕರ ಏನ್ ಬೇಕಾದ್ರೂ ಮಾಡ್ತಾರೆ ಏನೋ ಅನ್ಸ್ಬಿಡೋದು ನನಗೆ. ಸ್ನೇಹಿತರೆ, ಇವ್ರಿಬ್ರು ನೆಕ್ಸ್ಟ್ ನಮ್ ಗಂಗಕ್ಕ ಬರ್ತಾಳೆ. ಗಂಗಕ್ಕನ್ನ ನೀವೆಲ್ಲಿ ಬೇಕಾದ್ರೆ ನೋಡಿರ್ತಾರ, ಸೋಷಿಯಲ್ ಮೀಡಿಯಾ ತೆಗೆದ್ರೆ ಸಾಕು ಗಂಗಕ್ಕ ಅಂತ ಹೊಡೆದ್ರೆ ಸಾಕು ಸಾಕಷ್ಟು ವಿಡಿಯೋಗಳು, ಸಾಕಷ್ಟು ರೀಲ್ಸ್ಗಳು ಬಂದಿದ್ದಿರ್ತವೆ. ಇಲ್ಲಿ ಗಂಗಕ್ಕ ಮಾತ್ರ ಆ ಸ್ಟೇಜ್ ಅಲ್ಲಿ ಏನೇನೋ ಮಾಡಿದ್ಲು, ಆದ್ರೆ ಸೆಲೆಕ್ಟ್ ಆಗಲಿಲ್ಲ. ಏನೋ ತನ್ನ ವೈಯಕ್ತಿಕ ಜೀವನನ ಇಟ್ಕೊಂಡ್ಬಿಟ್ಟು ಒಳಗ್ ಸ್ಟಾರ್ಟ್ ಮಾಡಿದ್ಲು. ಅದು ಸುಳ್ಳು ಸತ್ಯನೋ ಆತನ್ಗೆ ಗೊತ್ತು. ಬಟ್ ಹತ್ತಿದಂತ್ರು ನಿಜ ಆ ಸ್ಟೇಜ್ ಮೇಲೆ. ಅದನ್ನೆಲ್ಲ ನೋಡ್ಬಿಟ್ಟು ಗಂಗಕ್ಕನೇ ಸೆಲೆಕ್ಟ್ ಮಾಡ್ಕೊಂತಾರೆ ಏನೋ ಅನಿಸ್ತು. ಆದ್ರೆ ಇಲ್ಲಿ ಗಂಗಕ್ಕನ ಸೆಲೆಕ್ಟ್ ಮಾಡ್ಕೊಳ್ಳಿಲ್ಲ. ಇರ್ಲಿ ಅಕ್ಕ, ಇದ್ರ ಮೇಲೆ ಇನ್ನೊಂದು 10 ರೀಲ್ಸ್ ಮಾಡ್ಬಿಡ್ತಾಳೆ ಪಕ್ಕ, ನೋಡ್ತೀರಿ. ಇದ್ರೆಲ್ಲದ್ರ ಜೊತೆಗೆ ರಿಜೆಕ್ಟ್ ಮಾಡಿದ್ಮೇಲೆ ಏನು ಮಾತಾಡದೆ ಸೀದಾ ತನ್ನ ಸ್ಟ್ರೈಟ್ ಫಾರ್ವರ್ಡ್ ಅಲ್ಲಿ ತನ್ನ ಆಟಿಟ್ಯೂಡ್ ಅಲ್ಲಿ ಹೋಗಿ ನೋಡ್ಬೇಕಿತ್ತು ಗಂಗಕ್ಕನ. ನೀವ್ಯಾರು ಹೋಗಿ ಸೆಲೆಕ್ಟ್ ಮಾಡ್ಕೊಳ್ಳಿಲ್ವಾ, ಕೈ ಬಿಟ್ಟು ಹಾಕಿ ಹೋಗಿ ಅಂತ ಹಿಂಗೆ ಮಾಡ್ಬಿಡ್ಲ ಅಕ್ಕ. ಗಂಗಕ್ಕ ನೆಕ್ಸ್ಟ್ ಒಬ್ರು ಜ್ಯೋತಿಷ್ಯ ಬರ್ತಾರೆ ಗುರುವೆ. ಆ ವ್ಯಕ್ತಿ ಹೆಸರು ಏನೋ ಮರ್ತೋಗ್ಬಿಡ್ತು. ಆದ್ರೆ ವಿನಯ್ ಅವ್ರ ಬಗ್ಗೆ ಜ್ಯೋತಿಷ್ ಹೇಳಿರೋದಾಗಿರ್ಬೋದು, ಚಂದನ್ ಶೆಟ್ಟಿ ಅವ್ರ ಬಗ್ಗೆ ಜ್ಯೋತಿಷ್ ಹೇಳಿರೋದಾಗಿರ್ಬೋದು, ಅದನ್ನ ನಂಬುವಂತಹ ವ್ಯಕ್ತಿ ಒಂದ್ ಕಡೆ ಇದ್ರೆ, ಅದನ್ನ ನಂಬದೇ ಇರುವಂತಹ ವ್ಯಕ್ತಿ ಇನ್ನೊಂದ್ ಕಡೆ ಇದ್ರು. ನಂಬದೇ ಇರುವಂತಹ ವ್ಯಕ್ತಿಯಲ್ಲಿ ವಿನಯ್ ಗೌಡ ಅವರು, ನಂಬಂತ ವ್ಯಕ್ತಿಯಲ್ಲಿ ಚಂದನ್ ಶೆಟ್ಟಿ ಅವರು. ಚಂದನ್ ಶೆಟ್ಟಿ ಅವ್ರ ಬಗ್ಗೆ ಏನೋ ಒಂದ್ ಹೇಳ್ತಾರ ವಿಚಾರನ. ಆ ವಿಚಾರನ ಕೇಳ್ತಿದ್ದಂತೆ ಚಂದನ್ ಶೆಟ್ಟಿ ಅವ್ರು ಶಾಕು.
ಏನೋ ಒಂಥರ ಅಟೆನ್ಷನ್ ಅನ್ನೋ ರೀತಿಯಲ್ಲಿ ಅವ್ರನ್ನೇ ನೋಡ್ತಾ ಕೂಡ್ತಾರೆ. ನಿಜ ನಂಗೆ ಒಂದ್ ಕ್ಷಣ ಶಾಕ್ ಆಯ್ತು. ಚಂದನ್ ಶೆಟ್ಟಿ ಅವರ ಬಗ್ಗೆ ಗಂಧ ಗಾಳಿನೂ ಗೊತ್ತಿರದಿರುವಂತಹ ವ್ಯಕ್ತಿಗೆ ಅವರ ವೈಯಕ್ತಿಕ ಜೀವನದ ಬಗ್ಗೆ ಅಷ್ಟು ಸುಲಭವಾಗಿ ಹೆಂಗ್ ಹೇಳಿದ್ರು ಅದೊಂದು ಅನಿಸ್ತು. ಅದಕ್ಕೋಸ್ಕರನೇ ಚಂದನ್ ಶೆಟ್ಟಿ ಅವರು ಸಹಿತ ಆ ರಿಯಾಕ್ಷನ್ ಬಂತೋ ಏನೋ ಮುಖದಲ್ಲಿ. ಬಟ್ ಮೋಸ್ಟ್ಲಿ ನಂಗನ್ಸಿ ಮಟ್ಟಿಗೆ ಚಂದನ್ ಶೆಟ್ಟಿ ಅವರ ಬಗ್ಗೆ ಹೇಳಿರುವಂತಹ ಮಾತುಗಳು ನಿಜ ಆಗಿರ್ಬೋದಲ್ಲಿ. ಅದಕ್ಕಾಗಿನೇ ಚಂದನ್ ಶೆಟ್ಟಿ ಅವರ ರಿಯಾಕ್ಷನ್ ಆತರ ಇರುತ್ತೆ. ಆ ವ್ಯಕ್ತಿನ ಇಲ್ಲಿ 3 ಜನ ಸೆಲೆಕ್ಟ್ ಮಾಡ್ಕೊಂತಾರೆ. ಚಂದನ್ ಶೆಟ್ಟಿ ಅವರಾಗಿರ್ಬೋದು, ಸಂಗೀತ ಶೃಂಗೇರಿ ಅವರಾಗಿರ್ಬೋದು, ಶ್ರುತಿ ಮೇಡಮ್ ಆಗಿರ್ಬೋದು. ಈ 3 ಜನನು ಆ ವ್ಯಕ್ತಿನ ಸೆಲೆಕ್ಟ್ ಮಾಡ್ಕೊಂತಾರೆ. ಆದ್ರೆ ಇಲ್ಲಿ ವಿನಯ್ ಗೌಡ ಅವರು ಆ ವ್ಯಕ್ತಿಗೆ ಒಂದ್ ಕೇಳ್ತಾರೆ, ನಾನು ನಿಮ್ನ ಸೆಲೆಕ್ಟ್ ಮಾಡ್ಕೊಂತನೋ ಇಲ್ಲೋ ಅನ್ನೋದ್ರ ಬಗ್ಗೆ ನೀವು ನನ್ಗೆ ಹೇಳ್ಬೇಕು. ಈಗ ನಾನು ಗ್ರೀನ್ ಕೊಡ್ತೀನಿ, ರೆಡ್ ಕೊಡ್ತೀನಿ, ನೀವ್ ಹೇಳ್ಬೇಕು ಅಂತ ಹೇಳ್ತಾರೆ. ಅದಕ್ಕೆ ಆ ವ್ಯಕ್ತಿ ನೀವು ಗ್ರೀನ್ ಕೊಡ್ತೀರಾ ಅಂತ ಹೇಳ್ತಾರೆ. ಇಲ್ಲಿ ವಿನಯ್ ಗೌಡ ಅವರು ಅದನ್ನೇ ಮನಸ್ಸಲ್ಲಿ ಇಟ್ಕೊಂಡ್ರೋ ಏನೋ ಗೊತ್ತಿಲ್ಲ, ನೀವು ಸ್ಟಾರ್ ಕಂಟೆಸ್ಟೆಂಟೇ ಅಲ್ಲ ಅಂತ ರೆಡ್ ಕೊಡ್ತಾರೆ. ಇಲ್ಲಿ ಸಡನ್ಲಿ ಏನಿಸ್ತು ಅಂದ್ರೆ ಜ್ಯೋತಿಷ್ಯ ಉಲ್ಟಾ ಆದಂಗ ಆಯ್ತು. ಬಿಗ್ ಬಾಸ್ ಮನೆಯಲ್ಲಿ ಎಂತಿಂತ ಜ್ಯೋತಿಷ್ಯಗಳನ್ನೇ ನೋಡ್ಬಿಟ್ಟಿದೀವಿ. ನಮ್ಮ ಸಂಖ್ಯಾಶಾಸ್ತ್ರಜ್ಞ, ಬಿಗ್ ಬಾಸ್ ಮನೆಯ ಸಂಖ್ಯಾಶಾಸ್ತ್ರಜ್ಞ ಆರ್ಯವರ್ಧನ್ ಗುರುಜಿನೇ ನೋಡ್ಬಿಟ್ಟಿದೀವಿ ನಾವು. ಸ್ನೇಹಿತರೆ, ಬಿಗ್ ಬಾಸ್ ಮನೆಯಲ್ಲಿ ಇದು ಯಾವ್ದು ನಡೆಯಲ್ಲ. ಏಕಂದ್ರೆ ಇದು 1 ಮತ್ತು 2 ದಿನದ ಕಾರ್ಯಕ್ರಮ ಅಲ್ಲ, ತಿಂಗಳಾನುಗಟ್ಲೆ ಜನಗಳು ನೋಡ್ತಿರುವಂತಹ ಕಾರ್ಯಕ್ರಮ. ಇಂತಹ ಕಾರ್ಯಕ್ರಮದಲ್ಲಿ ಎನಿ ಟೈಮ್ ನಾ ಇದನ್ನೇ ಮಾಡ್ತೀನಿ, ಅವ್ರ ಬಗ್ಗೆ ಜ್ಯೋತಿಷ್ಯ ಹೇಳ್ತೀನಿ, ಇವ್ರ ಬಗ್ಗೆ ಜ್ಯೋತಿಷ್ಯ ಹೇಳ್ತೀನಿ ಅಂದ್ರೆ ಸಾಧ್ಯನೇ ಇಲ್ಲ ಅನ್ಕೊಂಬಿಡಿ. ಜ್ಯೋತಿಷ್ಯನೋ ಸುಳ್ಳಲ್ಲ, ಮುಂದಾಗೋದ್ರ ಬಗ್ಗೆ ಆ ವ್ಯಕ್ತಿಗೆ ಗೊತ್ತಿದ್ರೆ ಆ ವ್ಯಕ್ತಿ ಜೀವನನೇ ಬದಲಾಗ್ಬೇಕಿತ್ತಲ್ವಾ. ನಿಜವಾದ ಜ್ಯೋತಿಷ್ಯ ಹೇಳೋರು ಇದಾರೆ, ಮುಖವಾಡವನ್ನ ಹಾಕಿಕೊಂಡು ನಾ ಜ್ಯೋತಿಷ್ಯ ಹೇಳ್ತೀನಿ ಅನ್ನೋರು ಇದಾರೆ. ಅವ್ರು ನೆಕ್ಸ್ಟ್ ಮಂಜೇಶ್ವರ್ ಅಂತ ಒಬ್ರು ಬರ್ತಾರೆ. ಸ್ನೇಹಿತರೆ, ಆ ವ್ಯಕ್ತಿ ಇರೋ ತರ ಇದ್ದಿದ್ದಂತಂದ್ರೆ ನಿಜವಾಗ್ಲೂ ಅವ್ರು ಸೆಲೆಕ್ಟ್ ಆಗ್ತಿದ್ರು. ಆದ್ರೆ ಇಲ್ಲಿ ಅವರೇ ಒಂಥರ ಇದ್ರು, ಅವ್ರು ಮಾತನಾಡೋದೇ ಒಂಥರ ಮಾತನಾಡ್ತಾ ಇದ್ರು. ಎಂಟರ್ಟೈನ್ಮೆಂಟ್ ಮಾಡ್ತೀನಿ ಅಂತ ಯಾವ್ದಾವ್ದೋ ರೀತಿಯಲ್ಲಿ ಡ್ಯಾನ್ಸ್ ಮಾಡ್ತಿದ್ರು. ಅದಕ್ಕೋಸ್ಕರನೇ ಒಂದು ಮಂಜುಗಡ್ಡೆ ತಂದ್ಬಿಟ್ಟು ಅದ್ರ ಮೇಲೆ ನಿಲ್ಲಿಸ್ಬಿಟ್ಟು ಅವ್ರಿಗೆ ಒಂದು ಆಕ್ಟಿವಿಟಿ ಕೊಡ್ತಾರೆ. ನೀವ್ ಮಾತನಾಡ್ಬೇಕು, ಡ್ಯಾನ್ಸ್ ಮಾಡ್ಬೇಕು, ನಮ್ಮನ್ನ ಇಂಪ್ರೆಸ್ ಮಾಡ್ಬೇಕು, ನೀನು ಯಾವ ಕಾರಣಕ್ಕೋಸ್ಕರ ನೀವು ಬಿಗ್ ಬಾಸ್ ಮನೆಗೆ ಹೋಗ್ಬೇಕು ಅನ್ನೋದ್ರ ಬಗ್ಗೆ ಈ ರೀತಿಯಾಗಿ ಎಲ್ಲಾ ಪ್ರಶ್ನೆಗಳನ್ನ ಕೇಳಿ ಅವ್ರನ್ನ ಕೊನೆಗೆ ರಿಜೆಕ್ಟ್ ಮಾಡಿ ಕಳಿಸ್ತಾರೆ. ನಿಜವಾಗ್ಲೂ ಸ್ವಲ್ಪ ಬೇಜಾರಾಯ್ತು. ಅಷ್ಟೆಲ್ಲ ಆಕ್ಟಿವಿಟೀಸ್ ಗಳನ್ನ ಮಾಡಿಸಿ ಮಂಜುಗಡ್ಡೆ ಮೇಲೆ ಎಲ್ಲ ನಿಲ್ಲಿಸಿ ಏನೇನೋ ಹೇಳಿಸಿದ್ರು, ಏನೇನೋ ಡ್ಯಾನ್ಸ್ ಗಳನ್ನೆಲ್ಲ ಮಾಡಿಸ್ಬಿಟ್ರು. ಆದ್ರೆ ಕೊನೆಗೆ ರಿಜೆಕ್ಟ್ ಮಾಡಿ ಕಳಿಸ್ಬಿಟ್ರು. ಒಬ್ರು ಸಹಿತ ಸೆಲೆಕ್ಟ್ ಮಾಡ್ಕೊಳ್ಳಲ್ಲ. ಇಲ್ಲಿ ಕೇವಲ ಅವರ ಬ್ಯಾಕ್ ಗ್ರೌಂಡ್ ಅನ್ನ ಮಾತ್ರ ನೋಡೋದಿಲ್ಲ, ಆ ವ್ಯಕ್ತಿ ಅಲ್ಲಿ ಆ ಸ್ಟೇಜ್ ಮೇಲೆ ಎಷ್ಟು ಪ್ರಾಂಪ್ಟ್ ಆಗಿರ್ತಾನೆ ಅನ್ನೋದ್ರ ಬಗ್ಗೆ ನೋಡ್ತಿದ್ದಾರೆ ಅನ್ಸ್ತು. ಆದ್ರೂ ನಂಗೆ ಇವತ್ತಿನ ಎಪಿಸೋಡ್ ಅಲ್ಲಿ ಇಷ್ಟ ಆಗಿದ್ದು ಒಂದೇ, ಹೇಮಲತಾ ಅವ್ರನ್ನ ಸೆಲೆಕ್ಟ್ ಮಾಡಿರೋದು. ಇದು ಸಾಕಷ್ಟು ಜನಕ್ಕೆ ಇಷ್ಟ ಆಗಿರುತ್ತೆ. ನಿಮ್ಗೆ ಏನಾದ್ರೂ ಇಷ್ಟ ಆಗಿದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಬಿಗ್ ಬಾಸ್ ನ ಅಪ್ಡೇಟ್ ಗಳಿಗಾಗಿ ನನ್ನ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಮುಂದೆ ಬರುವಂತಹ ಬಿಗ್ ಬಾಸ್ ನ ಸಾಕಷ್ಟು ಅಪ್ಡೇಟ್ ಗಳನ್ನ ನಿಮ್ ಮುಂದೆ ತರ್ತೀನಿ. ವಿಡಿಯೋ ಇಷ್ಟವಾಗಿದ್ರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲೀಸ್ಗೆ ಈ ವಿಡಿಯೋನ ಶೇರ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಗುಡ್ ಬೈ.